ಐ ಆಮ್ ಕ್ಯೂರಿಯಸ್ ಅಲ್ವಾ? ಸೊಸೈಟಿಯಲ್ಲಿ ಎಷ್ಟು % ಹ್ಯಾಪಿ ಪೀಪಲ್ ಇದ್ದಾರೆ, ಟ್ರೂಲಿ ಹ್ಯಾಪಿ, ನಿಜವಾಗ್ಲೂ ಖುಷಿ? ನಿಮ್ಗೆ ಆಘಾತ ಆಗ್ಬೋದು, 1-2% ಅಂತ. ಹೌದು. ಆ್ಯಂಡ್ ಎಷ್ಟೋ ಜನ ನನ್ನ ಹತ್ರ ಬರೋರು, ಮೇಡಮ್ ನನಗೆ ಈ ಥರ ಫ್ರಸ್ಟ್ರೇಷನ್ ಇದೆ, ನೆಗೆಟಿವ್ ಥಾಟ್ಸ್ ಇದೆ, ಬೇರೆಯವ್ರಿಗೂ ಇರುತ್ತಾ ಈ ಥರ ಅಥವಾ ನನಗೆ ಮಾತ್ರನಾ ಅಂತ ಕೇಳ್ತಾರೆ. ಇಟ್ ಈಸ್ ರಿಯಲಿ ವೆರಿ ವೆರಿ ಲೆಸ್. ನಾನು ಇಷ್ಟು ವರ್ಷದಲ್ಲಿ, ಇಟ್ಸ್ ಬೀನ್ ಆಲ್ಮೋಸ್ಟ್ 15 years ಐ ಆಮ್ ರನ್ನಿಂಗ್ ಮೈ ಡ್ರಗ್ಲೆಸ್ ಥೆರಪಿ ಸೆಂಟರ್. ತುಂಬ ಪ್ರಾಮಾಣಿಕವಾಗಿ ಚೆನ್ನಾಗಿರೋ ಗಂಡ ಹೆಂಡತಿ, ಅಂದರೆ ಆನಂದವಾಗಿ ನಿಜವಾಗ್ಲೂ ಇದ್ದಾರೆ, ಆ ಕಂಟೆಂಟ್ಮೆಂಟ್ ಇದೆ ಅನ್ನೋದನ್ನು ಬೆರಳಿಕೆಯಷ್ಟು ಜನ ಅಷ್ಟೇ ನಾನು ನೋಡಿರೋದು. ಇಲ್ಲ ಅಂದರೆ ಗಂಡನ ಮುಂದೆ ತುಂಬ ಚೆನ್ನಾಗಿ ಹೆಂಡತಿ ಹೊಗಳ್ತಾರೆ, ವೈಸ್ ವರ್ಸ. ಓಕೆ, ಒಬ್ರೊಬ್ರ ಹತ್ರನೇ ಮಾತಾಡ್ತೀನಿ ಅಂದ ತಕ್ಷಣ ಎಲ್ಲ ಒಳಗಡೆ ಇರೋ ತಪ್ಪನ್ನು ನಾನು ಹೇಳ್ತಾ ಇಲ್ಲ. ಅಂದರೆ ಆ ಕಂಟೆಂಟ್ಮೆಂಟ್ ರೇಷಿಯೋನ ನಾವು ತುಂಬ ನಾಟಕೀಯವಾಗಿ ಪ್ರೊಜೆಕ್ಟ್ ಮಾಡ್ತೀವಿ. ಏನು ರೀಸನ್ ಅದಕ್ಕೆ? ಕಾರಣ ಏನು? ವಿ ಡೋಂಟ್ ವಾಂಟ್ ಟು ಗೋ ಲೋ ಇನ್ ದಿ ಫೇಸ್ ಆಫ್ ದಿ ಸೊಸೈಟಿ. ನೀವು ಸರಿ ಇಲ್ಲ, ನೀವು ಚೆನ್ನಾಗಿಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ, ಎವ್ರಿಥಿಂಗ್ ಈಸ್ ಓಕೆ. ಆ್ಯಂಡ್ ಅದಕ್ಕೂ ಕಾರಣ ಒಂದು, ಐ ಹ್ಯಾವ್ ಟು ಪುಲ್ ದ ಶೋ, ನನ್ನ ರೆಸ್ಪಾನ್ಸಿಬಿಲಿಟಿ ಮೇಂಟೈನ್ ಮಾಡೋದಿರ್ಬೋದು, ಅಥವಾ ನನ್ನಲ್ಲಿ ಏನೋ ಕಮ್ಮಿ ಇದೆ ಅಂದ ತಕ್ಷಣ ನನ್ನನ್ನು ಐಸೋಲೇಟ್ ಮಾಡಿಬಿಡ್ಬೋದು ಸೊಸೈಟಿ ಅನ್ನೋ ಭಯ ನಮ್ಮಲ್ಲಿ ತುಂಬ ಜನಕ್ಕಿದೆ. ತೋರಿಕೆ ಜಾಸ್ತಿ. ಅಬ್ಸಲ್ಯೂಟ್ಲಿ. ಪ್ರಿಟೆನ್ಸ್ ಇಸ್ ಸಮಥಿಂಗ್ ರಿಯಲಿ ರನ್ನಿಂಗ್ ಥ್ರೂ. ಹಾಗಾದ್ರೆ ಅವರೊಂದು ಸರ್ಕಲ್, ಒಂದು ವಿಷವರ್ತುಲದಲ್ಲಿ ಸಿಗಾಕೊಂಡಂಗೆ ಅಲ್ವಾ? ಹೌದು. ಅದರಿಂದ ಆಚೆ ಬರೋಕ್ಕಾಗಲ್ಲ. ಒಂದಿನ ಅವರು ಡೆಡ್ಡನ್ನು ಹಿಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಆವಾಗ ಅವ್ರ ಜೊತೆ ಅವ್ರು ಕೂತ್ಕೊಳ್ಳೇಬೇಕಾಗತ್ತೆ. ಕೂತ್ಕೊಳ್ಳಿಲ್ಲ ಅಂದರೆ, ನಾನು ತುಂಬ ನಿಖರವಾಗಿ ಹೇಳಬಲ್ಲೆ, ದೇಹ ಕೂನ್ಸತ್ತೆ. ದೇಹ, ಹೌದು. ಏನಾದರೂ ಒಂದು ನೋವು, ಯಾತನೆ, ಮಾನಸಿಕ ಹಿಂಸೆ ಆಗ್ತಾ ಇಲ್ಲ ಅಂತ ಕೈಂಡ್ಲಿ ಸಿಟ್ ಡೌನ್ ಅಂತ ಅದು ಕೂನ್ಸತ್ತೆ. ಸೊ ನಾನು ಹೇಳೋದು, ಯಾಕೆ ಅಲ್ಲಿವರೆಗೂ ತೊಗೊಂಡು ಹೋಗ್ತೀರಾ? ಅವಾಗ ಒಂಚೂರು ಮಿರರ್ ಮಾಡ್ಕೊಳ್ಳಿ. ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್, ವಿ ಆಲ್ ಆರ್ ಹಿಯರ್ ಟು. ಈಗ ನಾವು ಎಲ್ಲರೂ ನಡಿಬೇಕಾದ್ರೆ ಬಿದ್ದಿದ್ದೀವಲ್ವ, ಯಾಕೆ ಅದನ್ನು ಸ್ವೀಕಾರ ಮಾಡಲ್ಲ? ಬೆಳೀತಾ ನಾವು ಎಲ್ಲರೂ ಬಿದ್ದಿದ್ದೀವಿ, ತಲೆ ಹೊಡ್ಕೊಂಡಿದ್ದೀವಿ, ರಕ್ತ ಸುರಿಸ್ಕೊಂಡಿದ್ದೀವಿ, ಸ್ಟಿಚಸ್ ಹಾಕ್ಕೊಂಡಿದ್ದೀವಿ, ಏನೇನೆಲ್ಲ ಕಿತಾಪತಿ ಕೆಲಸ ಮಾಡ್ಕೊಂಡು ನಡೆಯೋದು ಕಲ್ತಿದ್ದೀವಿ, ಸೈಕಲ್ ಹೊಡಿಯೋದು ಕಲ್ತಿದ್ದೀವಿ. ಬಟ್ ಒಂದು ಏಜ್ ಆದಮೇಲೆ ಎಲ್ಲೂ ಬೀಳಬಾರ್ದು ಅನ್ನೋದು ಯಾಕೆ ಬಂತು ನಮಗೆ? ಈ ರೇಸಿನ ಸ್ಟ್ರೆಸ್ಸನ್ನು ಯಾರು ತುಂಬಿದ್ರು? ಅದಕ್ಕೆ ನಾನು ಹೇಳೋದು, ಸೊಸೈಟಿ ಪ್ಲೇಸ್ ಅ ವೆರಿ ಬಿಗ್ ರೋಲ್. ವಿ ಆಲ್ ಕಾನ್ವರ್ಸ್ ಲೈಕ್ ದಟ್. ಹ್ಯಾಪಿ ಮೈಂಡ್ ಹೇಗಿರುತ್ತೆ ಪೂರ್ವಿ ಅವರೇ? ಓ ಮೈ ಗಾಡ್, ಅವರು ಐ ಕೇರ್ ಅ ಡ್ಯಾಮ್ ಅಬೌಟ್ ಎನಿಥಿಂಗ್ ಅನ್ನೋ ಥರ ಇರ್ತಾರೆ. ಒಂದೇ ಲೈನನ್ನು ಹೇಳಬೇಕು ಅಂದರೆ, ಲಿಟ್ರಲಿ ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ಎನಿಥಿಂಗ್. ಇನ್ಫ್ಯಾಕ್ಟ್ ರಮಣ ಮಹರ್ಷಿಗಳಿಗೆ, ನಿಮ್ಗೆ ಗೊತ್ತಿರ್ಬೋದು, ಭಗವಾನ್ ರಮಣ ಮಹರ್ಷಿಗಳು, ಅವ್ರಿಗೆ ಯಾರೋ ಹೇಳಿದ್ರಂತೆ, ಈ ಥರ ಇದೆ ಗೊತ್ತಾ, ಆ ಥರ ಇದೆ, ಅಲ್ಲಿ ಒಳ್ವ ನಡೀತಂತೆ, ಇದಾಗುತ್ತೆ. ಸರಿ, ಅದೆಲ್ಲ ಆಗಲಿ, ನೀನು ಇವಾಗ ಆರಾಮಾಗಿ ಕೂತ್ಕೊಳ್ಳೋದ್ರಿಂದ ಏನೂ ತಡೀತಾ ಇಲ್ವಲ್ಲ, ಕೂತ್ಕೊಳ್ಳಪ್ಪ ಅಂತ ಹೇಳೋರಂತೆ. ಆ್ಯಂಡ್ ದಟ್ ವಿಲ್ ಹೆಲ್ಪ್ ಇಂಡೈರೆಕ್ಟ್ಲಿ ಟು ಕ್ರಿಯೇಟ್ ಮೋರ್ ಬೆಟರ್ ಪೀಸ್ ಇನ್ ದ ವರ್ಲ್ಡ್. ಆ್ಯಕ್ಚುಲಿ ಅಟ್ ದಿಸ್ ಮೊಮೆಂಟ್, ಇವಾಗ ನಾವು ಕಾನ್ವರ್ಸ್ ಮಾಡ್ತಾ ಇದ್ವಿ, ವೀಕ್ಷಕರು ಈ ವಿಡಿಯೋ ನೋಡ್ತಾ ಇದ್ದಾರೆ, ಇನ್ ರಿಯಲ್ ಈ ಕ್ಷಣವನ್ನು ಅನುಭವಿಸೋದು ಬೇಕು ಅಂತಂದರೆ ನಮ್ಮನ್ನು ಏನೂ ತಡೀತಾ ಇಲ್ಲ. ಹೌದಾ? ಹೌದು. ಬಟ್ ವಿ ಡೋಂಟ್ ವಾಂಟ್ ಟು, ಅಲ್ವಾ? ಕಾನ್ಸ್ಟೆಂಟಾಗಿ, ಹೌದು, ಬ್ಯಾಕ್ ಆಫ್ ದ ಮೈಂಡಲ್ಲಿ ಅಯ್ಯೋ ರಾಮ, ಚೋಚಬಾತ್, ಏನೇನೋ ಎಲ್ಲ ಮಿಕ್ಸ್ ಆಗಿ ಓಡ್ತಾ ಇದೆ ನಮ್ಮಲ್ಲಿ. ಬಟ್ ಇನ್ ರಿಯಾಲಿಟಿ ನಿಜವಾಗ್ಲೂ ಆನಂದವಾಗಿರೋನು ಅಂದರೆ, ನಾನು 2%, ಐ ಡಿಂಟ್ ಥ್ರೋ ದಟ್ ಫಿಗರ್ ಟು ಸ್ಕೇರ್ ಎವ್ರಿಬಡಿ. ನಿಜವಾಗ್ಲೂ ಆ ಪರಮಾನಂದದ ನಿರಾಳತೆಯಲ್ಲಿರೋರು, ಆಧ್ಯಾತ್ಮಿಕವಾಗಿಯೂ ಕೂಡ. ಬಟ್ ಐ ಥಿಂಕ್ ಒಂದು 80-20 ರೇಷಿಯೋ ನಾವು ತಗೊಳ್ಬಹುದು. 80-20, ಹೌದು, ಖಂಡಿತ. ಆರಾಮಾಗಿದ್ದೀನಿ, ಪರವಾಗಿಲ್ಲ, ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ ಫಾರ್ ವಾಟ್ ಹಿ ಹಸ್ ಗಿವನ್ ಅಂತ. ಬಟ್ ತುಂಬ ಜನ ಕ್ಷುಲ್ಲಕ ವಿಷಯಕ್ಕೆ, ಹೊರಗಡೆ ಪ್ರಪಂಚಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಂಡು ಒಳಗಡೆ ನರಕಾಯಾತನ ಅನುಭವಿಸ್ತಾ ಇರೋರು ತುಂಬ ಜನ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ, ಹೌದಾ ಇದು ಹೀಗಿದೆಯಾ, ಇರಲಿ ಬಿಡು, ನಾನು ಇದನ್ನು ಹ್ಯಾಂಡಲ್ ಮಾಡೋದ್ರ ಕಡೆ ವರ್ಕ್ ಮಾಡ್ತೀನಿ. ಓ ಇದು ಸರಿ ಹೋಗಲಿಲ್ವಾ, ಇದನ್ನು ಬಿಲ್ಡ್ ಮಾಡೋಕ್ಕೆ ನಾನು ಏನು ಮಾಡಬೇಕು ಅಂತ ಕಲಿತೀನಿ. ಈ ಆ್ಯಟಿಟ್ಯೂಡ್ ಹೇಳಿ ನಮಗೆ ಒಂದು ಪ್ರಾಬ್ಲಮ್ ಇಮಿಡಿಯೇಟಾಗಿ ಬಂದರೆ ಎಷ್ಟು ಜನಕ್ಕಿದೆ. ಮನೆಯಲ್ಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಕರೆಂಟ್ ಹೋದ್ರೇ ಮಹಾಭಾರತ ಯುದ್ಧ ರೇಂಜಿಗೆ ನಾವು ಕಿರ್ಚಾಡೋರು. ಓ ಕರೆಂಟ್ ಹೋಯ್ತಾ, ಪರವಾಗಿಲ್ಲ ಬಿಡು, ಇವತ್ತು ಏನು ಮಾಡದೇ ಇರೋ ಬಟ್ಟೆ ಹಾಕೊಂಡು ಹೋಗ್ತೀನಿ ಇನ್ನಷ್ಟು ನಮಗೆ ಫ್ರೀ ಮೈಂಡ್ ಇಲ್ಲ. ಬೆಸ್ಟ್ ಎಕ್ಸಾಂಪಲ್ ಹೇಳ ನಿಮಗೆ, ಕೋವಿಡ್ ಟೈಮಲ್ಲಿ ನಾವೆಲ್ಲ ಹೆಂಗೆ ಆಡಿದ್ವಿ ಅನ್ನೋದು ಅಲ್ವಾ? ಅದು ಕ್ಲೀನಾಗಿ ರಿಪೋರ್ಟ್ ಕಾರ್ಡ್, ನಮ್ಮ ಮನಸ್ಸು ಕೋವಿಡ್ ಟೈಮಲ್ಲಿ ಹೇಗಿತ್ತು ಅನ್ನೋದು, ನಮ್ಮ ಮೆಂಟಲ್ ಹೆಲ್ತ್ ಏನಿತ್ತು ಅನ್ನೋದಕ್ಕೆ ಒಂದು ರಿಪೋರ್ಟ್ ಕಾರ್ಡ್ ದೇವ್ರಿಗೆ ಕೊಟ್ಟು ಹೋಗೋ ಥರ ಇತ್ತು. ಇಫ್ ಯು ರಿಮೆಂಬರ್, ಆ ಟೈಮಲ್ಲಿ ಫಿಸಿಕಲ್ ಅಬ್ಯೂಸ್ಗಳು ಜಾಸ್ತಿ ಆಯಿತು, ಮನೇಲಿ ವೈಲೆನ್ಸ್ಗಳು ತುಂಬ ಹೆಚ್ಚಾಯಿತು. ನಿಮ್ಗೆ ಗೊತ್ತಿರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ವಾಸ್ ಎಟ್ ದ ಪೀಕ್. ಡಿಪ್ರೆಷನ್, ಸ್ಟ್ರೆಸ್ಸು, ಪ್ಯಾನಿಕ್ಕು, ಆ್ಯಂಗ್ಸೈಟಿ ಸಿಕ್ಕಾಪಟ್ಟೆ ಪೀಕ್ ಹೋಗಿ ಇಟ್ಟಾಯ್ತದು. ಯಾಕೆ ಅಂದರೆ ನಿಮ್ಮ ಜೊತೆ ನೀವು ಕೂತ್ಕೊಂಡೇ ಇಲ್ಲ. ಯಾವಾಗ ಎಲ್ಲರೂ ನಿನ್ನ ಜೊತೆ ನೀವು ಕೂತ್ಕೊ, ನಿಂಗೆ ಏನು ಕೆಲಸ ಇಲ್ಲ, ಕೂತ್ಕೊ ಅಂತ ಹೇಳಿದ್ವೋ, ವಿ ಜಸ್ಟ್ ಕುಡಂಟ್ ಕನ್ಫ್ರಂಟ್ ದ ಗಾರ್ಬೇಜ್ ದಟ್ ಇಸ್ ಡಂಪ್ಡ್ ಇನ್ ಸೈಡ್. ಅಂದರೆ ಹಿಂದೆ ಹಾಕ್ಕೊಂಡು ಆಮೇಲೆ ನೋಡ್ಕೊಳ್ಳೋಣ ಅಂತ ಒಂದಿನ 360 degrees ತಿರುಗಿದಾಗ ಆ ಶಾಕ್ ಹೊಡೆಯುತ್ತಲ್ಲ ನಮಗೆ, ಅದು ತುಂಬ ಕಷ್ಟ. ಅದಕ್ಕೆ ನಾನು
ಪೋಸ್ಟ್ ರಿಟೈರ್ಮೆಂಟ್ ಇರೋರು ತುಂಬ ಜನ ಈ ನೋವಲ್ಲಿ ಅನುಭವ ಹಂಚ್ಕೊಂಡ್ರವ್ರನ್ನ ತುಂಬ ಡೀಟೇಲಾಗಿ ಮಾತಾಡಿಸ್ತೀನಿ. ಯಾಕಂದರೆ ಅವ್ರಿಗೆ ಎಕ್ಸಾಕ್ಟಾಗಿ ಗೊತ್ತಾಗೋಗುತ್ತೆ ಎಲ್ಲೆಲ್ಲಿ ಯಾಮಾರ್ದೆ ನಾನು ಅಂತ. ಓಕೆ. ಆ್ಯಂಡ್ ಅವರು ಎಷ್ಟು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾರೆ ಅಂದರೆ, ಅಮ್ಮ ನಾನು ಒಂದು 50 ಲಕ್ಷ ಕಮ್ಮಿ ಸಂಪಾದನೆ ಮಾಡಿದ್ದಿದ್ರು ಪರವಾಗಿರ್ತಾ ಇರಲಿಲ್ಲಮ್ಮ, ನನ್ನ ಹೆಂಡ್ತಿಗೆ ಅರ್ಧ ಗಂಟೆ ಟೈಮ್ ಕೊಡಬೇಕಾಗಿತ್ತು, ಪಾಪ ಅವಳು ಬೇಡ್ತಾನೆ ಕ್ಯಾನ್ಸರಲ್ಲಿ ಸತ್ತೋಗ್ಬಿಟ್ಲು ಅಂತ. ಸೊ ಆ ಇನ್ಪುಟ್ಸ್ ಇದೆಯಲ್ಲ, ಅದು ಗೋಲ್ಡನ್ ಡೈಮಂಡ್ ನಮಗೆ ಹೆಲ್ತ್ ಇಂಡಸ್ಟ್ರೀಲಿ. ಬಿಕಾಸ್ ದೇ ನೋ ವಾಟ್ ಟು ಡೂ, ಬಟ್ ದೇ ಕಾಂಟ್ ಗೋ ಬ್ಯಾಕ್ ಅನ್ಫಾರ್ಚುನೇಟ್ಲಿ. ಬಟ್ ಅಟ್ಲೀಸ್ಟ್ ನಮ್ಮಂಥವ್ರಿಗೆ ಮತ್ತು ನಮ್ಮ ಮೂಲಕ ಇನ್ನೂ ಅಷ್ಟು ಜನಕ್ಕೆ ಅದನ್ನು ಪಾಸ್ ಆನ್ ಮಾಡೋಕ್ಕೆ ತುಂಬಾ ಉಪಯೋಗಕರ ವಿಷಯ ಅದು. ಸೊ ಪಾಸ್, ನಿಮ್ಮ ಸರ್ವೀಸಿಂಗ್ಗೆ ಟೈಮ್ ಬೇಕು ಒಂದು. ಎರಡನೇದು, ಆದಷ್ಟು ಪ್ರಾಮಾಣಿಕವಾಗಿರಿ. ನಾವೆಲ್ಲರೂ ಚೂರು ಪ್ರಾಮಾಣಿಕವಾಗಿದ್ದರೆ ನಮಗೂ ನಾಳೆ ದಿನ ಪ್ರಾಬ್ಲಮ್ ಬಂದಾಗ ಹೇಳ್ಕೊಳಕ್ಕೆ ಈಸಿ ಆಗುತ್ತೆ. ಇವತ್ತು ಯಾಕೋ ನನ್ನ ಮನಸ್ಸು ಡಿಸ್ಟರ್ಬ್ ಆಗಿದೆ, ಇವತ್ತು ಯಾಕೋ ನನಗೆ ಕೋಪ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಒಂದು ತಿಂಗಳಿಂದ. ಬಟ್ ಸೊಸೈಟಿ ಆ ಪ್ರಾಮಾಣಿಕತೆನ ಹ್ಯಾಂಡಲ್ ಮಾಡತ್ತಾ? ಅಕ್ಸೆಪ್ಟೆನ್ಸ್ ಇಸ್ ವೆರಿ. ಹೌದು, ದೇ ವಿಲ್ ಲಿಟ್ರಲಿ ಐಸೋಲೇಟ್ ಯು. ಹೌದು. ನೀವು ಇವಾಗ ಇಫ್ ಯು ಆರ್ ಸೇಯಿಂಗ್ ಇವತ್ತು ನನಗೇನೋ ನಾನು ಡಿಸ್ಟರ್ಬ್ಡ್ ಇದ್ದೀನಿ, ನನ್ನ ಮೈಂಡ್ ಸರಿ ಇಲ್ಲ, ಹೌದು, ಇವತ್ತು ಐ ಆಮ್ ನಾಟ್ ನಾರ್ಮಲ್ ಅಂದರೆ ಸೊಸೈಟಿ ಅಥವಾ ಸುತ್ತಲಿನ ಜನ ಅದನ್ನ ಹಂಗೆ ಅಕ್ಸೆಪ್ಟ್ ಮಾಡಲ್ಲ. ಶಿ ಈಸ್ ಬಿಹೇವಿಂಗ್ ವಿಯರ್ಡ್, ಶಿ ಈಸ್ ನಾಟ್ ನಾರ್ಮಲ್, ಶಿ ಈಸ್ ನಾಟ್ ಪೊಲೈಟ್, ಸರಿ ಇಲ್ಲ ಅವಳು, ಇನ್ಡಿಸಿಪ್ಲಿನ್ಡ್, ಇವೆಲ್ಲ ಬರುತ್ತೆ. ಅಬ್ಸಲ್ಯೂಟ್ಲಿ ಟ್ರೂ. ಅಂದರೆ ನಮಗೆ ಎದುರುಗಡೆ ಇರೋರ್ಗು ಪರವಾಗಿಲ್ಲ ಬಿಡು, ಅವ್ರಿಗೇನೋ ಪಾಪ ಹಾರ್ಮೋನ್ಸ್ ಚೇಂಜ್ ಆಗಿರ್ಬೋದು, ಮನೇಲಿ ಪಾಪ ಮಗು ಇದೆ, ಏನೋ ಪಾಪ ಅರ್ಜೆಂಟಲ್ಲಿ ಬಂದಿರ್ಬೋದು, ಅಷ್ಟು ನಿರಾಳತೆ ನಮಗೇ ಇಲ್ಲ. ಸೊ ಎದುರುಗಡೆ ಇರೋನು ಪಾಪ ಆ ಸ್ಪೇಸನ್ನ ಹೇಗೆ ಪಡ್ಕೊಳಕ್ಕಾಗತ್ತೆ? ವೆರಿ ಟ್ರೂ. ಇದು ಕಲೆಕ್ಟಿವ್ ವರ್ಕ್, ಇದು ಕಲೆಕ್ಟಿವ್ ವರ್ಕ್. ಸಾಮೂಹಿಕವಾಗಿ ಎಲ್ಲರೂ ಒಂದೊಂದೇ ಹೆಜ್ಜೆ ಹೋದರೆ ಖಂಡಿತ ಸಾಧ್ಯ ಆಗ್ಬೋದು. ಬಟ್ ಅದರ್ವೈಸ್ ನಾಟ್ ಅನ್ ಈಸಿ ಟಾಸ್ಕ್ ಸಿನ್ಸ್ ಇಟ್ಸ್ ನಾಟ್ ಅವೈಲಬಲ್ ರೈಟ್ ನೌ ಇನ್ ದಿ ಸೊಸೈಟಿ. ಆ ಥರದೊಂದು ಎನ್ವೈರ್ಮೆಂಟ್ ಇಲ್ಲದೆ ಇರೋದ್ರಿಂದ ಅನ್ಫಾರ್ಚುನೇಟ್ಲಿ ನಾವು ನಮ್ಮ ಮನೆಯಲ್ಲೇ ಆ ಎನ್ವೈರ್ಮೆಂಟ್ ಇಲ್ಲ, ಬಿಟ್ಬಿಡಿ. ನಾವೀಗ ಕೆಲ್ಸಕ್ಕೆ ಹೋಗೋ ಕಡೆ ತುಂಬ ದೂರ. ಈಗ ನಾರ್ಮಲಿ ಒಂದು ಹೌಸ್ ವೈಫು, ಲಿಟ್ರಲ್ ಹೌಸ್ ವೈಫ್ ಅಂತ ಇಟ್ಕೊಳ್ಳಿ, ಕೆಲಸದಿಂದ ಬಂದ ಗಂಡನಿಗೆ ಯಾಕೋ ನಂಗೆ ಇವತ್ತು ದುಃಖ ಆಗ್ತಿದೆ, ಸಾಯಬೇಕು ಅನಿಸ್ತಿದೆ ಅಂದರೆ 95% ಆಫ್ ದ ಮೇಲ್ ಏನು ಹೇಳ್ತಾರೆ ಅಂದರೆ, ನಿನಗೆ ತಿಂದು ಕೊಬ್ಬು ಜಾಸ್ತಿ ಆಗಿದೆಯಾ, ಮನೇಲೇ ಇದೆಯಲ್ಲ ಅದಕ್ಕೆ ನಿನ್ಗೆ ಹಿಂಗಾಗಿದೆ, ಯಾವಾಗಲೂ ಇದ್ದಿದ್ದೆ, ನಾನು ತಂದಾಗ್ತೀನಲ್ಲ ಅದು ಜಾಸ್ತಿ ಆಗಿರ್ಬೋದು, ಈ ಥರ ಇನ್ನೂ ವಿಯರ್ಡ್ ಆಗಿರೋ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾರೆ ಹೊರತು, ಹೌದಾ ಕೂತ್ಕೊಬಾ ಇಲ್ಲಿ ಏನಾಯಿತು ಅನ್ನೋರು ಎಷ್ಟು ಜನ ಇದ್ದಾರೆ ನೀವು ಹೇಳಿ. ಆತನೂ ಅಲ್ಲಿಂದ ಏನೋ ಸ್ಟ್ರೆಸ್ ತೊಗೊಂಬಂದಿರ್ತಾನೆ, ಇಲ್ಲಿ ವಾಂತಿ ಮಾಡಬೇಕು ಟ್ರೈ ಮಾಡ್ತಿರ್ತಾನೆ, ಆಲ್ರೆಡಿ ಹೆಂಡತಿ ಪಾಪ ತೋರಿಸ್ತಾರೆ ಅಂದ್ರೆ ಅವ್ರಿಗೂ ಗೊತ್ತಾಗಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು. ಇಬ್ಬರು ಸಮಾನ ದುಃಖಿಗಳು. ಆಬ್ಸಲ್ಯೂಟ್ಲಿ. ಆ್ಯಂಡ್ ಈ ಥರ ಇಮೋಷನ್ಸ್ನ ಹ್ಯಾಂಡಲ್ ಮಾಡಿದ್ರೆ ಇಬ್ಬರು ಪಾರ್ಟ್ನರ್ ಆಗಿಬಿಟ್ರೆ ಮಗು ಕತೆ ಗೋವಿಂದಾನೇ ಅಲ್ಲಿ. ಬಿಕಾಸ್ ಅದು ಅಪ್ಪ ಅಂದ್ರೇನು, ಅಮ್ಮ ಅಂದ್ರೇನು, ಲವ್ ಅಂದ್ರೇನು, ರಿಲೇಷನ್ಶಿಪ್ ಅಂದ್ರೇನು, ಆಂಗ್ಸೈಟಿ ಅಂದ್ರೇನು, ಕೋಪ ಅಂದ್ರೇನು, ವೆಂಟಿಂಗ್ ಕೌಂಟ್ ಅಂದ್ರೇನು ಎಲ್ಲ ನೋಟ್ಸ್ ಮಾಡ್ಕೊಳ್ತಾ ಇರುತ್ತೆ ಸಬ್ಕಾನ್ಷಿಯಸ್ಲಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅದರ ಲೈಫ್ ಅಂತೂ ಅಲ್ಲೇ ರಿಪೋರ್ಟ್ ಕಾರ್ಡ್ ಬಂದಂಗೆ ಹೋಯ್ತು.